ಶ್ರೀ ಭಗವಾನ್ ಶನೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಶ್ರೀ ಬಸಪ್ಪನವರ ಮಹಾಕ್ಷೇತ್ರ ಕೊರಟೆ ತಿರುಮಲಪಾಳ್ಯ ಕೆಎಚ್ ಹಳ್ಳಿ ಅಮೃತೂರು ಹೋಬಳಿ ಕುಣಿಗಲ್ ತಾಲೂಕು ಕ್ಷೇತ್ರದಲ್ಲಿ 20ನೇ ತಾರೀಕು ಗುರುವಾರದಿಂದ 22ನೇ ತಾರೀಕು ಶನಿವಾರದವರೆಗೂ 31ನೇ ವರ್ಷದ ಜಾತ್ರಾ ಮಹೋತ್ಸವ, 13ನೇ ವರ್ಷದ ಬ್ರಹ್ಮರಥೋತ್ಸವ, ಮಹಾಕುಂಭಾಭಿಷೇಕ ಮತ್ತು ಶ್ರೀ ವಿಷ್ಣು ಮಹಾಕಾಳಿ ಅಮ್ಮನವರ 35 ಅಡಿ ಎತ್ತರದ ವಿಗ್ರಹ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಶ್ರೀ ಟಿ ಕೃಷ್ಣಪ್ಪನವರು ಸಂಸ್ಥಾಪಕ ಅಧ್ಯಕ್ಷರು ಕೇಳಿಕೊಳ್ಳುವುದೇನೆಂದರೆ, ಭಕ್ತಾದಿಗಳೆಲ್ಲರೂ ಬಂದು ಶ್ರೀ ಕ್ಷೇತ್ರದ ಜಾತ್ರಾ ಮಹೋತ್ಸವಕ್ಕೆ ಪಾಲ್ಗೊಂಡು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬೆಂಬಲಿಸೋಣ. ವಿಶೇಷ ಅತಿಥಿಗಳಾಗಿ ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಡಾಕ್ಟರ್ ನಂಜಾವಧೂತ ಸ್ವಾಮೀಜಿ ಅವರು, ಶ್ರೀ ಸ್ಫಟಿಕಾಪುರಿ ಮಹಾಸಂಘ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠ ಪೀಠಾಧ್ಯಕ್ಷರು, ಪರಮಪೂಜ್ಯ ಶ್ರೀ ಹನುಮಂತನಾಥ ಸ್ವಾಮೀಜಿಯವರು, ಕುಂಚಿಟಿಗರ ಮಹಾಸಂಸ್ಥಾನ ಮಠ ಎಲೆರಾಂಪುರ ಕೊರಟಗೆರೆ ತಾಲೂಕು, ಪರಮಪೂಜ್ಯ ಶ್ರೀ ಸಿದ್ದರಾಮ ಚೈತನ್ಯ ಸ್ವಾಮೀಜಿಯವರು ಅರೇಶಂಕರ ಮಠ ಕಿತ್ನಾಮಂಗಳ ಕುಣಿಗಲ್ ತಾಲೂಕು. ಇನ್ನು ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಯಾದವೀರ್ ಒಡೆಯರ್ ಅವರು, ಸಂಸದರು, ಮೈಸೂರು ಮತ್ತು ಕೊಡಗು ಜಿಲ್ಲೆ. ಶ್ರೀ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು, ಲೋಕಸಭಾ ಸದಸ್ಯರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ಡಾಕ್ಟರ್ ಎಚ್.ಡಿ. ರಂಗನಾಥ್ ಅವರು, ಶಾಸಕರು, ಕುಣಿಗಲ್ ವಿಧಾನಸಭಾ ಕ್ಷೇತ್ರ. ಶ್ರೀ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು, ಶಾಸಕರು, ಮಾಜಿ ಉಪಮಂತ್ರಿಗಳು, ಮಲ್ಲೇಶ್ವರಂ ಕ್ಷೇತ್ರ, ಬೆಂಗಳೂರು. ಶ್ರೀ ಕೆ ಗೋಪಾಲಯ್ಯನವರು, ಶಾಸಕರು, ಮಾಜಿ ಮಂತ್ರಿಗಳು, ಮಹಾಲಕ್ಷ್ಮೀಪುರಂ ಕ್ಷೇತ್ರ, ಬೆಂಗಳೂರು. ಶ್ರೀ ಬಿ ಶ್ರೀರಾಮುಲು ಅವರು, ಮಾಜಿ ಸಚಿವರು, ಮಾಜಿ ಸಂಸದರು, ಬಳ್ಳಾರಿ ಕ್ಷೇತ್ರ. ಶ್ರೀ ಡಿ ನಾಗರಾಜಯ್ಯನವರು, ಮಾಜಿ ಸಚಿವರು, ಕುಣಿಗಲ್ ಕ್ಷೇತ್ರ. ಶ್ರೀ ಎಸ್ ಮುದ್ದಹನುಮೇಗೌಡರು, ಮಾಜಿ ಸಂಸದರು, ತುಮಕೂರು ಕ್ಷೇತ್ರ. ಶ್ರೀ ಬಿ ರಾಮೇಸ್ವಾಮಿಗೌಡರು, ಮಾಜಿ ಶಾಸಕರು, ಕುಣಿಗಲ್ ಕ್ಷೇತ್ರ. ಶ್ರೀ ಡಿ ಕೃಷ್ಣಕುಮಾರ್ ಅವರು, ತುಮಕೂರು ಜಿಲ್ಲೆ ಹಾಲು ಉತ್ಪಾದಕರ ಸಂಘ ಮಾಜಿ ಅಧ್ಯಕ್ಷರು. ಶ್ರೀ ಡಾಕ್ಟರ್ ರವಿಬಾಬು ಅವರು, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ತುಮಕೂರು. ಶ್ರೀ ರಾಜೇಶ್ ಗೌಡರು, ಬಿಜೆಪಿ ಮುಖಂಡರು, ಕುಣಿಗಲ್.